ವಿಶೇಷ ಅಧಿವೇಶನವನ್ನು ಕರೆದು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂಥ VBG-ರಾಮ್ಜಿ ಈ ಒಂದು ಕಾಯ್ದೆಯನ್ನು, ಈ ಕಾನೂನನ್ನು ಖಂಡಿಸಬೇಕು, ಖಂಡನಾ ನಿರ್ಣಯ ಪಾಸ್ ಮಾಡಬೇಕು ಅಂತ ಹೇಳಿ ಇವತ್ತಿನಿಂದ ಅಧಿವೇಶನವನ್ನು ಕರೆಯಲಾಗಿತ್ತು. ಆದರೆ ರಾಜ್ಯಪಾಲರು ಭಾಷಣವನ್ನು ಏನು ಸರ್ಕಾರ ಕೊಟ್ಟಿತ್ತು ಅದನ್ನು ಸದನದಲ್ಲಿ ಓದಬೇಕಾಗಿತ್ತು. ಆದರೆ ರಾಜ್ಯ ಸರ್ಕಾರ ಸಿದ್ಧಪಡಿಸಿದಂಥ ಭಾಷಣವನ್ನು ರಾಜ್ಯಪಾಲರು ಇವತ್ತು ಓದಲೇ ಇಲ್ಲ. ಸರ್ಕಾರ ಸಿದ್ಧಪಡಿಸಿದ್ದ ರಾಜ್ಯಪಾಲರ ಭಾಷಣದಲ್ಲಿ ಹಾಗಿದ್ರೆ ಏನೇನೆಲ್ಲ ಅಂಶ ಉಲ್ಲೇಖ ಆಗಿತ್ತು ಗೊತ್ತಾ? ರಾಜ್ಯಪಾಲರ ಭಾಷಣದ ಆರಂಭದಲ್ಲೇ ನರೇಗಾ ವಿಚಾರ ಪ್ರಸ್ತಾಪ ಆಗಿತ್ತು. ಆದರೆ ಅದನ್ನ ಉಲ್ಲೇಖ ಮಾಡದೆ ಕೇವಲ 1 ಲೈನ್ ಮಾತ್ರ ರಾಜ್ಯಪಾಲರು ಓದಿ ಅಲ್ಲಿಂದ ತೆರಳಿದ್ದಾರೆ. ಹಾಗಿದ್ರೆ ಯಾವ ರೀತಿಯಾಗಿತ್ತು ಗೊತ್ತಾ ಒಂದು ಸನ್ನಿವೇಶ ಅಥವಾ ರಾಜ್ಯಪಾಲರು ಮಾಡಿದಂತಹ ಭಾಷಣ? विधानसभा के माननीय नेता प्रतिपक्ष और माननीय मंत्रीगण एवं कर्नाटक विधानमंडल के सम्माननीय सदस्यगण एल्लरिगू नमस्कार। मैं राज्य विधानमंडल के संयुक्त अधिवेशन में आप सभी का हार्दिक स्वागत करता हूं। मैं राज्य विधानमंडल के संयुक्त अधिवेशन में आप सभी का हार्दिक स्वागत करता हूं। मुझे कर्नाटक विधानमंडल के एक और संयुक्त सत्र को संबोधित करते हुए हर्ष की अनुभूति हो रही है। कुल मिलाकर राज्य की आर्थिक, सामाजिक और भौतिक विकास की गति 2 गुना करने के लिए मेरी सरकार पूरी तरह प्रतिबद्ध है। जय हिंद, जय कर्नाटक। ನಮ್ಮ ಸರ್ಕಾರ ಆರ್ಥಿಕ ಸಾಮಾಜಿಕ ಅಭಿವೃದ್ಧಿಗೆ ಕಟಿಬದ್ಧವಾಗಿದೆ ಅನ್ನುವಂಥ 1 ಲೈನ್ ಸ್ಟೇಟ್ಮೆಂಟ್ ಅನ್ನು ಮಾತ್ರ ರಾಜ್ಯಪಾಲರು ಓದಿದ್ರು. ಹಾಗಿದ್ರೆ ಸರ್ಕಾರ ಕ್ಯಾಬಿನೆಟ್ ಅಪ್ರೂವ್ ಅನ್ನು ಪಡ್ಕೊಂಡು ಸಿದ್ಧಪಡಿಸಿದಂತಹ ಭಾಷಣದಲ್ಲಿ ಯಾವೆಲ್ಲ ಅಂಶ ಆಯಿತು ಈಗ ಗಮನಿಸ್ತಾ ಇದ್ದೀರಿ. ಒಕ್ಕೂಟ ವ್ಯವಸ್ಥೆಯಲ್ಲಿ ಆರ್ಥಿಕ ನೀತಿಕಾರಕ ವಿಚಾರಗಳಲ್ಲಿ ದಮನಕಾರಿ ಪರಿಸ್ಥಿತಿ ಇದೆ. ತೆರಿಗೆ ಪಾಲು, ಕೇಂದ್ರದ ಯೋಜನೆಗಳು ರಾಜ್ಯಕ್ಕೆ ಅನ್ಯಾಯ ಮಾಡಲಾಗ್ತಾ ಇದೆ, ರಾಜ್ಯ ಅನ್ಯಾಯಗಳಿಗೆ ತುತ್ತಾಗ್ತಾ ಇದೆ. ಕರ್ನಾಟಕವನ್ನು ಆರ್ಥಿಕವಾಗಿ ದಮನಿಸಿದರೆ ದೇಶದ ಮೇಲೆ ಪರಿಣಾಮ ಬೀರುತ್ತೆ, ಇಡೀ ದೇಶದ ಮೇಲೆ ಈ ಪರಿಣಾಮ ಉಂಟಾಗುತ್ತೆ ಅನ್ನೋದನ್ನು ಒಕ್ಕೂಟ ಸರ್ಕಾರವು ಗಂಭೀರವಾಗಿ ಪರಿಗಣಿಸಬೇಕು. ನೋಡಿ, ಕೇಂದ್ರ ಸರ್ಕಾರದ ವಿರುದ್ಧ ಡೈರೆಕ್ಟಾಗಿ ಅಪೋಸ್ ಮಾಡೋ ರೀತಿ ಇರುವಂಥ ಭಾಷಣ ಇದು. 15ನೇ ಹಣಕಾಸು ಆಯೋಗದಲ್ಲಿ 1.25 ಲಕ್ಷ ಕೋಟಿ ರೂಪಾಯಿ ಸಂಪನ್ಮೂಲಗಳು ವಂಚನೆ ಆಗಿವೆ ಕರ್ನಾಟಕಕ್ಕೆ, ಜೊತೆಗೆ ಬೇರೆ ಬೇರೆ ರಾಜ್ಯಗಳಿಗೆ. ಇದನ್ನು ಪ್ರಸ್ತಾಪ ಮಾಡ್ತಿರುವಂಥದ್ದು. ಮುಂದಿನ ದಿನಗಳಲ್ಲಿ ಈ ಅನ್ಯಾಯ ಸರಿಯಾಗಬಹುದು ಅಂತ ಸರ್ಕಾರದ ಖಚಿತ ನಂಬುಗೆಯಾಗಿದೆ. ಇಷ್ಟರ ನಡುವೆ ಈಗ ಬರುತ್ತೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಕಾಯ್ದೆಯನ್ನು ಕೇಂದ್ರ ಸರ್ಕಾರ ರದ್ದುಗೊಳಿಸಿದೆ. ಇದು ಸೀದಾ ಒಂದು ರೀತಿಯಾಗಿ ಹೈಲೈಟೆಡ್ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು. ಕೇಂದ್ರ ಸರ್ಕಾರದ ನಡೆ ಏನಿದೆ ಅದನ್ನು ವಿರೋಧಿಸಿ ಬರೆದಿರುವಂಥ ಸಾಲುಗಳು.
ಆ ಮೂಲಕ ಗ್ರಾಮೀಣ ಪ್ರದೇಶದ ಕೂಲಿ ಕಾರ್ಮಿಕರು, ಸಣ್ಣ ರೈತರು, ಮಹಿಳೆಯರು ಹಾಗೂ ಅವರ ಉದ್ಯೋಗದ ಮತ್ತು ನಿರುದ್ಯೋಗ ಭತ್ಯೆಯ ಹಕ್ಕನ್ನು ಕಸಿದುಕೊಂಡಿದೆ. ಇದಾದ ನಂತರ ಇನ್ನೂ ಬರುತ್ತೆ. ಗ್ರಾಮೀಣ ಭಾರತದ ಅಭಿವೃದ್ಧಿ ಪರ್ವದ ಬೃಹತ್ ಅಧ್ಯಾಯವಾಗಿದ್ದ ಮನ್ರೇಗಾ, ಅದನ್ನು ಕೋರ್ಟ್ಸಲ್ಲಿ ಹೇಳಿರುವಂಥದ್ದು, ಮನ್ರೇಗಾ ಕಾಯ್ದೆಯ ರದ್ದತಿಯ ಮೂಲಕ ಭಾರತೀಯ ಗ್ರಾಮೀಣ ಬದುಕನ್ನು ದುರ್ಬಲಗೊಳಿಸಲಾಗಿದೆ. ಗಾಂಧೀಜಿಯವರು ಗ್ರಾಮಗಳು ಸ್ವತಂತ್ರವಾದ ಸ್ವಾಯತ್ತವಾದಂಥ ಘಟಕಗಳಾಗಬೇಕು ಅಂತ ಆಶಿಸಿದ್ರು. ಗ್ರಾಮಗಳು ನಾಶವಾದಲ್ಲಿ ಭಾರತವೂ ನಾಶವಾಗುತ್ತೆ. ಈ ದೇಶ ಯಾವ ಸಂದೇಶವನ್ನು ಜಗತ್ತಿಗೆ ನೀಡಬೇಕೋ ಅದು ಇಲ್ಲವಾಗುತ್ತೆ. ಗ್ರಾಮಗಳನ್ನು ಶೋಷಣೆ ಮಾಡುವುದು ಸಂಪೂರ್ಣವಾಗಿ ನಿಂತರೆ ಮಾತ್ರವೇ ಗ್ರಾಮ ಪುನರುಜ್ಜೀವನ ಸಾಧ್ಯವಾದೀತು. ಗ್ರಾಮಗಳು ಸ್ವಾವಲಂಬಿಗಳಾಗುವ ಕಡೆಗೆ ನಮ್ಮ ಗಮನವನ್ನೆಲ್ಲ ಕೇಂದ್ರೀಕರಿಸಬೇಕು ಅಂತ ಹೇಳಿದರು ಮಹಾತ್ಮ ಗಾಂಧೀಜಿಯವರು ಅಂತ ಹೇಳಿ ಆ ಒಂದು ಕೋಟನ್ನು ಅವ್ರು ಮಾಡ್ತಾರೆ. ಇಲ್ಲಿ ಗ್ರಾಮಗಳು ಕೊಳಕು ಕೂಪಗಳಾಗಬಾರ್ದು, ಅನ್ನ ಉದ್ಯೋಗಗಳನ್ನು ಹುಡುಕೊಂಡು ನಗರಗಳಿಗೆ ವಲಸೆ ಹೋಗಬಾರ್ದೆಂಬುದು ಗಾಂಧೀಜಿಯವರ ಅಭಿಪ್ರಾಯವಾಗಿತ್ತು. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು 2005ರಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ಪ್ರಾರಂಭ ಮಾಡಿತ್ತು. ಈ ಯೋಜನೆಯಲ್ಲಿ ರಾಜ್ಯವು ಕಳೆದ 20 ವರ್ಷಗಳಲ್ಲಿ 76.89 ಲಕ್ಷ ಕಾಮಗಾರಿಗಳನ್ನು 61.03 ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೊಂಡಿದೆ. 182.5 ಕೋಟಿ ಮಾನವ ದಿನಗಳಷ್ಟು ಉದ್ಯೋಗವನ್ನು ಸೃಷ್ಟಿ ಮಾಡಿದೆ. ಕಳೆದ ಹಲವಾರು ವರ್ಷಗಳಿಂದ, ಅಂದರೆ ಸುಮಾರು 11 ವರ್ಷಗಳಿಂದ, 21 ವರ್ಷಗಳಿಂದ ಮನ್ರೇಗಾ ಕಾಯ್ದೆಯು ಖಾತ್ರಿ ಮಾಡಿದ್ದ ಉದ್ಯೋಗದ ಖಾತ್ರಿಯನ್ನು ಹೊಸ VBG-ರಾಮ್ಜಿ ಕಾಯ್ದೆ ಕಿತ್ಕೊಂಡಿದೆ. ಮನ್ರೇಗಾ ಕಾಯ್ದೆಯ ಸೆಕ್ಷನ್ 3ರ ಪ್ರಕಾರ ಯಾವುದೇ ಪಂಚಾಯಿತಿಯಲ್ಲಿ ಉದ್ಯೋಗ ನೀಡಬೇಕೆಂದು ಅರ್ಜಿ ಹಾಕಿದ ಪ್ರತಿಯೊಬ್ಬರಿಗೂ ಉದ್ಯೋಗ ನೀಡಬೇಕು ಅನ್ನೋದು ಸ್ಪಷ್ಟವಾಗಿ ನಮೂದು ಮಾಡಲಾಗಿದೆ. ಇದು VBG-ರಾಮ್ಜಿ ಕಾಯ್ದೆ ಏನಿದೆ ಅದನ್ನು ತಂದಿರುವಂಥ ಕೇಂದ್ರ ಸರ್ಕಾರವನ್ನು ವಿರೋಧಿಸಿ ರಾಜ್ಯ ಸರ್ಕಾರ ಸಿದ್ಧಪಡಿಸಿದಂಥ ಭಾಷಣ. ಬರೀ ರಾಜ್ಯ ಸರ್ಕಾರ ಸಿದ್ಧಪಡಿಸಿದ ಅಷ್ಟೇ ಅಲ್ಲ, ರಾಜ್ಯಪಾಲರ ಭಾಷಣ ಏನಿತ್ತು ಅದನ್ನು ಸ್ಟೇಟ್ ಕ್ಯಾಬಿನೆಟ್ ಕೂಡ ಅಪ್ರೂವ್ ಮಾಡಿತ್ತು. ಸೊ ರಾಜ್ಯ ಸಂಪುಟ ಅನುಮೋದಿಸಿದಂಥ ಒಂದು ಭಾಷಣವನ್ನು ರಾಜ್ಯಪಾಲರು ಇವತ್ತು ಓದಬೇಕಾಗಿತ್ತು. ಆದರೆ ರಾಜ್ಯಪಾಲರು ಕೇವಲ ಒಂದು ಲೈನ್ನಲ್ಲಿ ಮಾತ್ರ ಆ ಒಂದು ಭಾಷಣವನ್ನು ಮುಗಿಸಿ ಅವರು ವಾಪಸ್ ತೆರಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.